ನಾನು ಹೋಗ್ಬಿಟ್ಟಿನಿ. ಸಕಲೇಶ್ವರ ಮತ್ತು ಹೃದಯೇಶ್ವರಿ ಮೇಲೆ ಕೇಳು ಎನ್ನ ಪ್ರೇಮದ ಮನೋಹರಿ. ನಿನ್ನ ಗಂಡ ಅಲ್ಲಾರ್ದ ಹೋಗಿ ಹೋಗಿ ದೇವ ಶ್ರೀಹರಿ ಹೇಳುವನು ಕೇಳು. ದೇವ ಮಾಧವ ವೈಕುಂಠ ಪಾಲ ಏನಿದು ನೆನಪಾಯ ಆನಂದ ವೇಳ. ದೇವ ಮಾಧವ ವೈಕುಂಠ ಪಾಲ ಏನಿದು ನೆನಪಾಯ ಆನಂದ ವೇಳ. ಲೋಕರಕ್ಷಕನೇ ಭಕ್ತರ ಪಾಲಕನೇ ನೀನು ಈ ರೀತಿ ಆದಿಶೇಷನ ಮೇಲೆ ಮಲೆಗೆ ಆನಂದ ಪರವಶನಾದರೆ ಭಕ್ತರ ಮನೋಬೇಕೆಂದು ಹೀರೇರಿಸುವರು ಯಾರು? ಶ್ರೀಮನ್ನಾರಾಯಣ ಮರತೇನೋ ಜಗತ್ತಲ್ಲ. ಸುಂದರಿ, ಹಾಗಾದರೆ ಹೇಳುವೆನು ಕೇಳು.
ನಾನು ಸುಮ್ಮನೆ ಕುಳಿತರೂ ನಿಂತರೂ ನಡೆದರೂ ನಿದ್ರಿಸಿದರು ವಿಶ್ರಾಂತಿ ಪಡೆದರು ಎಂಥ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗುತ್ತದೆ. ಹೌದೌದೌದು ಸುಂದರಿ, ಸುಂದರ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಾಂಕುಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತದಿಂದಿರು ಸತಿ ಮಹಾರೂಪವತಿ. ಸುಂದರ, ಸುಂದರಿ, ಆದರೆ ಇನ್ನೊಂದು ಮಾತು ಅದೇನು ಸುಂದರಿ? ಹೇಳಲೆ. ಅದೇನು ಸುಂದರಿ? ಜಗದೊಡೆಯ ಜಗನ್ನಾಥ, ಹೇರವ ಮಾತೆ ಅತಿ ಅದ್ಭುತ, ಹೇರವ ಮಾತೆ ಅತಿ ಅದ್ಭುತ. ನನ್ನ ಪ್ರೀತಿಯ ತಮ್ಮ ಜಗಂಬರದ ನೆನಪಿನಿಂದ ಕಲಿಸಿದ ಬಣ್ಣೆಗನ. ನನ್ನ ಪ್ರೀತಿಯ ತಮ್ಮ ಜಗಂಬರದ ನೆನಪಿನಿಂದ ಕಲಿಸಿದ ಬಣ್ಣೆಗನ. ಉಲ್ಲಲ ಕಾಂತೆ, ನಿನ್ನ ಮಾತೆ ಅದ್ಭುತ. ಅದೇನು ಸುಂದರಿ? ಕಾಂತ, ಕಾಂತೆ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಹ, ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಹೌದು ಸುಂದರಿ. ಗರುಡವಾಹನ, ಸುಂದರಿ, ನಾ ಬಲ್ಲೆನು ನಿನ್ನ ಕಾರ್ಯದಿಂದನು. ರಮಣಿ, ಹಾಗಾದರೆ ಇದೆಲ್ಲ ಮತ್ತೆ ಹೇಳುವನು ಕೇಳು. ಒಂದಾಗುವಾರೆ ಬಾರಲ್ಲೇ ಸುಂದರಿ ಗೆಲುವೆ ನೀ ಕೇಳೆ ನಿನ್ನಂದ ನಾ ಗಂಡು ಸೋತೆ ಬೈಬಾರೆ ನಿನ್ನಂದ ನಾ ಗಂಡು ಸೋತೆ ಬೈಬಾರೆ ನಿನ್ನ ತಮ್ಮ ಜಲಂಧರ ಸುರರ ಮೇಲೆ ಮಾಡಿದ ಸಮರ ಕೇಳು. ನಿನ್ನ ತಮ್ಮ ಜಲಂಧರ ಸುರರ ಮೇಲೆ ಮಾಡಿದ ಸಮರ ಕೋಪದಿಂದ ಪರಿಶಿವನು ಮಾಡಿದ ಸಂಹಾರ ಕೋಪದಿಂದ ಪರಿಶಿವನು ಮಾಡಿದ ಸಂಹಾರ ಕೋಪೋನಿನಗೇಕೆ ಕಾಪೋನಿನಗೇಕೆ ಕೇಳು. ಒಂದಾಗುವಾರೆ ಬಾರಲ್ಲೇ ನಾವು ಸೇರಿ ಒಂದಾಗುವಾರೆ ಬಾರಲ್ಲೇ ಸುಂದರಿ ಗೆಲುವೆ ನೀ ಕೇಳೆ ನಿನ್ನಂದ ನಾ ಗಂಡು ಸೋತೆ ಬೈಬಾರೆ ನಿನ್ನಂದ ನಾ ಗಂಡು ಸೋತೆ ಬೈಬಾರೆ
ಇದೆಯಲ್ಲ. ಹೌದು ಪ್ರಿಯ. ಆದರೆ ವಿಧಿಮಹಿಮೆ ಬಲ್ಲವರ್ಯಾರು? ಸುಂದರಿ, ಸುಂದರ, ಸರ್ವಾಂತರ ಯಾಮಿಯಾದ ನನ್ನಂತವನಿಗೆ ವಿಧಿಕಾಟ ಬಿಟ್ಟಿಲ್ಲ. ಅದು ಹೇಗೆ? ಅದು ಹೇಗೆ ಎಂದರೆ, ಅದು ಹೇಗೆ? ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ತ ಕಲ್ಯಾಣಕಾರಾರ್ಥಕ್ಕೆ ದುಷ್ಟ ಶಿಕ್ಷೆ ನಾಟಕವಾಗಿ ಈ ಭೂಲೋಕದಿ ಜನ್ಮ ತಾಳೆಂದು ಶಾಪ ಕೊಟ್ಟಿರುವರು. ಸತಿ ಯಾರಿಗೂ ತಿಳಿಯದು ಎನ್ನ ಅಂತರಂಗದ ಸಂಗತಿ. ಅಕ್ಕ, ಪ್ರಿಯ, ಏನು ಹೇಳಿದೆ? ಆ ವಿಧಿಘಾತ ನಿನ್ನನ್ನು ಬಿಡಲಿಲ್ಲವೇ? ಹೌದೇ? ಜಗದ್ ರಕ್ಷಕನೇ ಅಲ್ಲವೇ? ಆದರೂ ಸಹ ವಿಧಿಘಾತ ನಿನ್ನನ್ನು ಬಿಡಲಿಲ್ಲ. ಹರೇ ಹರೇ ಮಾಧವ, ಏನಾಗ ಪ್ರಾಣರ ಮೇಲೆ ಕಾದ, ನೇನ ಮಾಡಬೇಡ ಬರಲಿದೆ ಬೇಕಾದ. ರಮಣಿ, ನೇನೆ ಈ ರೀತಿ ಮಾತನಾಡಿದರೆ ಭಕ್ತರ ಕಷ್ಟ ಸುಖವನ್ನು ಕೇಳುವಲ್ಲ ಯಾರು ಕಾಂತ ಗುಣವಂತ. ಲಕ್ಷ್ಮಿ, ಹಾಗಾದ್ರೆ ಇದೆಲ್ಲದ ಮತ್ತೆ ಹೇಳುವನು ಕೇಳು. ಮಾತು ಚಂದ, ನೀನು ನಕ್ಕಾಗ ಮುಖವೆಲ್ಲ ಅಂದ. ರಮಣಿ, ಚೆನ್ನಾಗಿ ಕೇಳು. ಒಲಿದಾಗ ಕವಿ ಮಾತು ಚಂದ, ನೀನು ನಕ್ಕಾಗ ಮುಖವೆಲ್ಲ ಅಂದ. ಆನಂದ ಬಹು ಚಂದ, ಹೇಳುವೆ ನಮ್ಮಯಾನು ಬಂದ. ಆನಂದ ಬಹು ಚಂದ, ಹೇಳುವೆ ನಮ್ಮಯಾನು ಬಂದ. ಎಂದು ಒಲಿದಾಗ ಕವಿ ಮಾತು ಚಂದ, ನೀನು ನಕ್ಕಾಗ ಮುಖವೆಲ್ಲ ಅಂದ. ಲಕ್ಷ್ಮೀ, ಚೆನ್ನಾಗಿ ಕೇಳು. ಮಾಯಾದ ಬಲೆಯನ್ನು ಬೇಸೆ, ನಮ್ಮನ್ನು ನಿಮ್ಮಂತೆ ಕುಣದೆ. ಲಕ್ಷ್ಮೀ, ಚೆನ್ನಾಗಿ ಕೇಳು. ಮಾಯಾದ ಬಲೆಯನ್ನು ಬೇಸೆ, ನಮ್ಮನ್ನು ನಿಮ್ಮಂತೆ ಕುಣದೆ. ಮಹೇರರು ನಾವಾದೆವು, ಮಹಶೂರರು ನಾವಾದೆವು. ನಿಮ್ಮ ವಾರಿ ನೋಟಕ್ಕೆ ಮರುಳಾದೆವು, ನಿಮ್ಮ ವಾರಿ ನೋಟಕ್ಕೆ ಮರುಳಾದೆವು. ಎಂದು ಕುಳಿತಾಗ ಸವಿ ಮಾತು ಚಂದ, ನೀನು ನಕ್ಕಾಗ ಮುಖವೆಲ್ಲ ಅಂದ. ನೀನು ನಕ್ಕಾಗ ಮುಖವೆಲ್ಲ ಅಂದ. ಅಹಿರ್ದೇಶ್ವರಿ ಎನ್ನ ಪ್ರೇಮದ ಮನೋಹರಿ, ಮನೋಹರ, ಸ್ತ್ರೀಯರು ಏನು ಮಾತನಾಡಿದರೂ ಚಂದ, ಅದೇ ಈ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ರಮಣಿ, ಆದರೆ ಸ್ತ್ರೀಯರ ಮೊದಲು ಪುರುಷರ ಹೃದಯ ತಮ್ಮ ಮೋಹಾಂಕುರ ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಸುಂದರಿ, ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡದ ಬಲಹೀನ ನಮ್ಮಂತೆ ತಳ್ಳಿ ಬಿಡುವಿರಿ. ಸುಂದರಿ, ಇದು ಸ್ತ್ರೀಯರ ಧರ್ಮ ಪದ್ಧತಿ ಸತಿ, ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತಿ. ನಾಥ, ಸ್ತ್ರೀಯರನ್ನ
ತರವಯ್ಯ ಹೌದು ಸುಂದರಿ. ಇದು ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಎಂಟಕ್ಕೆ ಸ್ತ್ರೀ ವೇಷವನ್ನು ಧರಿಸಿ ನೀನು ಎಂತೆಂತ ಕಾರ್ಯಗಳನ್ನು ಮಾಡಿರುವೆಯಲ್ಲ. ಈ ಜಗತ್ತಿನ ಕಲ್ಯಾಣಕ್ಕಾಗಿ ಸುಂದರಿ. ಮತ್ತೆ ಸ್ತ್ರೀಯರನ್ನು ಸೆರೆಯುವುದಕ್ಕೆ ಕಾಂತೆ, ಸ್ತ್ರೀಯರ ಕಾಡುವುದು ಪುರುಷರು ಮಹಾಚತುರರು. ಸ್ತ್ರೀಯರ ಕಾಡುವುದು ಪುರುಷರು ಮಹಾಚತುರರು. ಹೆಣ್ಣಿನಂದ ಚಂದ ನೋಡಿ ಅಮ್ಮ ಚಂದ ಸುಖವೇ. ಸ್ತ್ರೀಯರ ಕಾಡುವುದು ಪುರುಷರು ಮಹಾಚತುರರು. ಸುಂದರಿ. ಸ್ತ್ರೀಯರು ಪುರುಷರು ಮನಸಾರ ಸೋಲುಗೊಳ್ಳುವರೆಂದು ಹೇಳಿದಿಲ್ಲ. ಹೌದು ಸುಂದರಿ. ಆತ ಕಾಂತೆ, ನೇನು ಮೋಹಿನಿ ರೂಪವನ್ನು ತಾಳೆ ಭಸ್ಮಸುರರನ್ನು ನಾಶ ಮಾಡಲಿಲ್ಲವೇ? ಹೌದು ಸುಂದರಿ. ಮತ್ತೆ ಸ್ತ್ರೀಯರನ್ನು ಸೆಳೆಯುವುದಕ್ಕೆ ವೈಕುಂಠರಾಸ ನಿನ್ನಲ್ಲಿರುವುದು ಮಹಾಮೋಸ. ಲಕ್ಷ್ಮಿ, ಹಾಗಾದ್ರೆ ಇದೆಲ್ಲ ಮತ್ತೆ ಹೇಳುವನೆ ಕೇಳು. ಸಾಗರ ಸುರಿಯೇ ಎಣ್ಣೆಯ ನದಿಯೇ, ಸಾಗರ ಸುರಿಯೇ ಎಣ್ಣೆಯ ನದಿಯೇ, ಮಾಯಾಗಿ ನಾ ಇರಲಾಗೆ. ದೋಷರನ್ನು ಸೇರಿಸುವದ ಎನ್ನ ಕಾಯಕ, ಭಕ್ತರನ್ನು ಕಾಯುವ ಸಂರಕ್ಷಕ. ದೋಷರನ್ನು ಸೇರಿಸುವದ ಎನ್ನ ಕಾಯಕ, ಭಕ್ತರನ್ನು ಕಾಯುವ ಸಂರಕ್ಷಕ. ಕೋಳನಾದ ಭಸ್ಮಾಸುರನೇ ಶಿವನನ್ನು ಎಂಬಾರಿಸಿದ. ಸದಾಶಿವನಿಗೆ ಬಂದ ತೊಂದರೆ ನಾನು ನಿವಾರಿಸಿದೆ. ಸುಂದರಿ, ಚೆನ್ನಾಗಿತ್ತು. ಕೋಳನಾದ ಭಸ್ಮಾಸುರನು ಶಿವನನ್ನು ಎಂಬಾರಿಸಿದ. ಸದಾಶಿವನಿಗೆ ಬಂದ ತೊಂದರೆ ನಾನು ನಿವಾರಿಸಿದೆ. ಪ್ರಹ್ಲಾದನನ್ನು ನಾನು ಕಾಯ್ದೆ, ಹಿರಣ್ಯನನ್ನು ಸಂಹರಿಸಿದೆ. ಪ್ರಹ್ಲಾದನನ್ನು ನಾನು ಕಾಯ್ದೆ, ಹಿರಣ್ಯನನ್ನು ಸಂಹರಿಸಿದೆ. ಸಾಗರ ಸುಗಿಯೇ ಎನ್ನ ಸುಗಿಯೇ, ಸಾಗರ ಸುಗಿಯೇ ಎನ್ನ ಸುಗಿಯೇ, ಮಾಯಾಗಿ ನಾ ಇರಲಾಗೆ. ದೊಡ್ಡರನ್ನು ಸಿಕ್ಕಿಸುವದ ಎನ್ನ ಕಾಯಕ, ಭಕ್ತರನ್ನು ಕಾಯುವ ಸಂರಕ್ಷಕ. ದೊಡ್ಡರನ್ನು ಸಿಕ್ಕಿಸುವದ ಎನ್ನ ಕಾಯಕ, ಭಕ್ತರನ್ನು ಕಾಯುವ ಸಂರಕ್ಷಕ. ಚಿರಾತಿಯಲ್ಲಿ ಉದ್ಭವಿಸಿದ ಎನ್ನ ಪ್ರಾಣಕಾಂಕ್ಷೆ ನಿನಗೆ ತಕ್ಕೆ ಅದರ ಚಿಂತೆ. ಕೂಳನಾದ ಭಸ್ಮಾಸುರನು ಆ ಪರಶಿವನನ್ನು ಸುಡುವನೆಂದು ಹಿಂಬಾಲಿಸಿದನು. ಸುಂದರಿ, ದುಷ್ಟರನ್ನು ನಷ್ಟಗೊಳಿಸುವುದು ಎನ್ನ ಕರ್ತವ್ಯವಾದ್ದರಿಂದ ಆ ಕ್ಷಣವೇ ಮೋಹಿನಿ ರೂಪವನ್ನು ತಾಳಿದೆ.
ಆ ಅಧರ್ಮನಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ರಮಣಿ, ಕ್ರೂರನಾದ ಹಿರಣ್ಯ ಕಶಾಪನನ್ನು ಸಂಹರಿಸಿದೆ. ಎನ್ನ ಭಕ್ತನಾದ ಪ್ರಹ್ಲಾದನವನ ಮಗನಾದರೂ ರಕ್ಷಣೆ ಮಾಡಿದೆ. ರಮಣಿ, ಎಂಥ ನಿರಂಜನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ, ಎನ್ನ ಪ್ರೇಮದ ಸುಂದರಿ. ಮಾಧವ, ಸುಂದರಿ, ಆದರೆ ಇನ್ನೊಂದು ಮಾತು ಅದೇನು ಸುಂದರಿ? ಹೇಳಲೆ? ಅದೇನು ಸುಂದರಿ? ಹೇಳುವೆಯ? ಚೆನ್ನಾಗಿ ಹೇಳು ಸುಂದರಿ. ಪ್ರಿಯ, ಪ್ರಿಯೆ, ಬಲ್ಲೆ ದೇಹರೇ ನಾನೆನ್ನ ಮನ, ನಿನ್ನಲ್ಲಿರುವುದೋ ಕನನಾದ ಗುಣ, ನಿನ್ನಲ್ಲಿರುವುದು ನಿನ್ನಲ್ಲಿರುವುದು ಕಮಲ. ಸಮುದ್ರ ಮನದೆ ಬಂದ ಹಮ್ರದದೆ ಆ ಸೋರರಿಗೆ ವಿಷವನ್ನ ಸೊರದೆ. ಸಮುದ್ರ ಮನದೆ ಬಂದ ಹಮ್ರದದೆ ಆ ಸೋರರಿಗೆ ವಿಷವನ್ನ ಸೊರದೆ. ಅಹೋ ರಮಣ, ರಮಣಿ, ಆದರೆ ಇನ್ನೊಂದು ವಿಚಾರ. ಅದೇನು ಸುಂದರಿ? ನಮ್ಮ ತಂದೆ ಆದ ಸಮುದ್ರ ರಾಜನ ಮಾತನಾಡುವ ಸಮಯದಲ್ಲಿ ಒಂದು ಕತೆ ಹಾಲಾಯಲ, ಮತ್ತೊಂದು ಕತೆ ಅಮೃತ ಉದ್ಭವಿಸಿದರೆ ದೇವತರಿಗೆ ಅಮೃತ ನೀಡಿ ದಾನವರಿಗೆ ವಿಷ ನೀಡಿ ಇಂಥ ಕಾರ್ಯ ನೀನೇಕೆ ಮಾಡಿದೆ ನಾರಾಯಣ? ಲಕ್ಷ್ಮಿ, ಹಾಗಾದರೆ ಇದೆಲ್ಲ ಮತ್ತೆ ಹೇಳುವನೆ ಕೇಳು. ತಮ್ಮ ಜಲಂಧರನು ಮಹಾದೇವನು ಮದವ ತೋರಿ ಹರನಿಂದ ನಾಶವಾದನು. ನಿನ್ನ ತಮ್ಮ ಜಲಂಧರನು ಮಹಾದೇವನು ಮದವ ತೋರಿ ಹರನಿಂದ ನಾಶವಾದನು. ಸೋಚನೆಗಳಿಗೆ ಕಾರಣಕರ್ತನು ನಾನು, ಸೋಚನೆಗಳಿಗೆ ಕಾರಣಕರ್ತನು ನಾನು. ಎನ್ನನ್ನು ಜಯಿಸಿ ಬೆಳೆದ ಒಡೆಯುವನು, ಎನ್ನನ್ನು ಜಯಿಸಿ ಬೆಳೆದ ಒಡೆಯುವನು. ಸುಂದರಿ, ಚೆನ್ನಾಗಿ ಕೇಳು. ಕೋಪವೇಕೆ ಸುಂದರಾಣಿಯೇ ಅಜ್ಜನ ಮಹಾಲಕ್ಷ್ಮಿಯೇ, ಕೋಪವೇಕೆ ಸುಂದರಾಣಿಯೇ ಅಜ್ಜನ
10 ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿರುವ ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ. ಈ ಚತುರ್ದಶ ಭುವನಂಗಳಂ ಎನ್ನ ಉದರದೊಳು ಅಡಗಿಸಿದ ಭಾಗವತೋತ್ತಮನೆಂಬ ಹೆಸರು ಪಡೆದ ನಾನು. ಮತಿವಂತರಾದ ದೇವತೆರಿಗೆ ಅಮೃತ ಪಾನ ಮಾಡಿಸಿದೆ, ಆ ಕೂಳರಾದ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ. ಸುಂದರಿಯದೇ ಯಾತಕ್ಕೆಂದರೆ ಯಾತಕ್ಕೆ ಪ್ರಿಯ? ಆ ದುಷ್ಟರಾದ ರಕ್ಕಸರು ದೇವತೆರಿಗೆ ಯಾವ ಸಮಯದ ದೇವತೆರಿಗೆ ತೊಂದರೆ ಕೊಡುವರು, ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿದ ಕಾಂತೆ ಗುಣವಂತೆ ಸುಂದರಿ. ತಿಳಿಯಿತು. ಹಾ